ಎಲ್ಲ ಟೀಚರ್ ಆಸ್ಪಿರೆಂಟ್ಸ್ಗೆ ನಮಸ್ಕಾರ. ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಎಜುಕೇಷನ್ ಮಿನಿಸ್ಟರ್ ಜೊತೆಗೆ ಮತ್ತೊಬ್ಬರು ಸಚಿವರಾದಂಥ ಈ ಚೆಲುವನಾರಾಯಣ ಸ್ವಾಮಿ ಅವರು ಒಂದಷ್ಟು ಇಲ್ಲಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸೊ ಜೀ ಕನ್ನಡ ವಾಹಿನಿಯಲ್ಲಿ ಅವರು ಹೇಳಿದ್ದಾರೆ, ಯಾರೋ ಮಿನಿಸ್ಟರ್ ಆದಂಥ ಚೆಲುವನಾರಾಯಣ ಸ್ವಾಮಿ ಅವರು. ಬೇಕಾದರೆ ಆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ನೀವು ಅಲ್ಲೂ ಕ್ಲಿಕ್ ಮಾಡಿ ಬೇಕಾದ್ರೆ ನೋಡ್ಬೋದು. ಯಾಕಂದರೆ ನ್ಯೂಸ್ ಚಾನಲ್ಸನ್ನು ಅಲ್ಲಿ ಯಥಾವತ್ತಾಗಿ ಆ ಒಂದು ವಿಡಿಯೋನ ನಾವು ಡೌನ್ಲೋಡ್ ಮಾಡಿ ನಮ್ಮ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಲಿಕ್ಕಾಗಲ್ಲ. ಕಾಪಿರೈಟ್ ಕ್ಲೈಮ್ಸು, ಸ್ಟ್ರೈಕ್ಸು, ಮತ್ತೊಂದು ಸಮಸ್ಯೆಗಳಾಗುತ್ತೆ. ಹಾಗಾಗಿ ಅಲ್ಲಿ ಹೇಳಿರೋದನ್ನು ಹೇಳ್ತಾ ಇದ್ದೀನಿ ನಾನು. ಸೊ ಲಿಂಕ್ನ ಒಂದ್ಸಲ ಓಪನ್ ಮಾಡಿ ನೀವು ಚೆಕ್ ಮಾಡ್ಕೊಳ್ಳಿ. ಅಂದರೆ ಈಗ ಚುನಾವಣಾ ನೀತಿ ಸಮಿತಿ ಇರೋದ್ರಿಂದಾಗಿ ಬಟ್ ಸದ್ಯಕ್ಕೆ ನಾವು ಯಾವುದೇ ನೇಮಕಾತಿಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಬಟ್ ಎಲ್ಲವೂ ಪರಿಪೂರ್ಣವಾಗಿ ಕಂಪ್ಲೀಟ್ ಆದ ನಂತರದಲ್ಲಿ ಖಂಡಿತವಾಗೂ ನಾವು ಈ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೊಳ್ತೀವಿ. ಅಂದರೆ ದಟ್ ಮೀನ್ಸ್ ಹಂತ ಹಂತವಾಗಿ ಎಲ್ಲವನ್ನು ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಡೈಲಿ ಹೆಂಟಲ್ಲಿ ಎಜುಕೇಷನ್ ಮಿನಿಸ್ಟರ್ ಆದಂಥ ಮಧು ಬಂಗಾರಪ್ಪರು ಕೂಡ ಇದನ್ನು ಹೇಳಿದರು. ಆ್ಯಂಡ್ ಮತ್ತೆ ಮುಂದುವರಿತಾ ಅವ್ರು ಹೇಳ್ತಾರೆ ಅವರು. ಸೊ ಸ್ಟೇಟಲ್ಲಿ 50,000 ಆ್ಯಂಡ್ ಎಬೋ 50,000ಕ್ಕೂ ಹೆಚ್ಚು ಶಿಕ್ಷಕರ ಸಮಸ್ಯೆ ಇರುವಂಥದ್ದು. ಹಾಗೆಯೇ ಈ ಕಲ್ಯಾಣ ಕರ್ನಾಟಕದಲ್ಲಂತೂ ಆ ಸಮಸ್ಯೆ ಇನ್ನೂ ಹಾಗೆ ಉಳ್ಕೊಂಡಿದೆ. ಬಟ್ ಎಲ್ಲವನ್ನು ನಾವು 50,000ವನ್ನು ಒಟ್ಟಿಗೆ ನಾವು ಭರ್ತಿ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಪ್ರತಿ ವರ್ಷ ಕೂಡ ಸೊ ಹಂತ ಹಂತವಾಗಿ ನಾವು ಟೀಚರ್ ರಿಕ್ರೂಟ್ಮೆಂಟನ್ನು ಮಾಡಲಿಕ್ಕೆ ನಾವು ಸಿದ್ಧತೆಯನ್ನು ಮಾಡ್ಕೊಳ್ತೀವಿ ಅಂತ ಅವ್ರು ಹೇಳಿದ್ದಾರೆ ಚೆಲುವನಾರಾಯಣ ಸ್ವಾಮಿಯವರು. ಸೊ ನೋಡಬೇಕಾಗುತ್ತೆ. ಅಂದರೆ ಅವರು ಮತ್ತೊಂದು ಕಡೆ ಹೇಳ್ತಾರೆ, ಈ ಚುನಾವಣಾ ನೀತಿ ಸಮಿತಿ ಅಂತಕ್ಕಂಥದ್ದು ಇಷ್ಟು ದಿನಗಳ ಕಾಲ ಕಂಡಕ್ಟ್ ಆಗಿರುವಂಥದ್ದು ತುಂಬ ರೇರ್ ಇದು. ಹಾಗಾಗಿ ಎಲ್ಲವೂ ಇದು ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಆಗಬೇಕು. ಇದಾದ ಮೇಲೆ ನಾವೆಲ್ಲವನ್ನು ಪ್ರಿಪ್ರೇಷನ್ ಮಾಡ್ತೀವಿ ಟೀಚರ್ ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ ಅಂತ ಅವರು ಹೇಳಿದ್ರು. ಜೊತೆಗೆ ಅವರ ಇಲಾಖೆಯಲ್ಲೂ ಕೂಡ ಯಾವ್ಯಾವ ಹುದ್ದೆಗಳು ಖಾಲಿ ಇದೆ ಅದನ್ನು ಈಗ ಸಂಬಂಧಪಟ್ಟಂಥ ಡಿಪಾರ್ಟ್ಮೆಂಟ್ಗೆ ಅವರು ಪತ್ರವನ್ನು ಬರೆದಿದ್ದಾರೆ. ಫಾರ್ ಎಕ್ಸಾಂಪಲ್ ಈಗ KPSC ಇಲಾಖೆಗೆ ಆಗಿರ್ಬೋದು, ಸೊ ಮತ್ತೊಂದು ಡಿಪಾರ್ಟ್ಮೆಂಟ್ಗೆ ಆಗಿರ್ಬೋದು, ಅವರೆಲ್ಲ ಪತ್ರದ ಮುಖಾಂತರವಾಗಿ ತಿಳಿಸಿದಾರಂತೆ ಇಷ್ಟೆಲ್ಲ ಹುದ್ದೆಗಳು ಖಾಲಿ ಇದೆ. ಸೊ ಸಾಧ್ಯವಾದಷ್ಟು ಬೇಗ ಅದನ್ನು ರಿಕ್ರೂಟ್ ಮಾಡಬೇಕು, ಅದಕ್ಕೆ ಸಿದ್ಧತೆಯನ್ನು ಮಾಡಬೇಕು ಅಂತ. ಹಾಗಾಗಿ ಸೊ ಇವರು ಎಜುಕೇಷನ್ ಮಿನಿಸ್ಟರ್ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ನೋಡಿದ್ರೆ ಮೇ ಬಿ ಸೊ ಹೇಗೆ ಯಾವ ರೀತಿಯಾಗಿ ಕಾಲ್ಫರ್ ಮಾಡ್ತಾರೆ ಅಂತಕ್ಕಂಥ ಇಲ್ಲಿ ಕಾದು ನೋಡಬೇಕಂದ್ರೆ ತುಂಬ ಜನ ಇದಕ್ಕೆ ವೆಯ್ಟ್ ಮಾಡ್ತಾಯಿದ್ದಾರೆ ಈಗ. ಸೊ ಒಂದು ಕಡೆ ಈಗ ಗೆಸ್ಟ್ ಟೀಚರ್ ರಿಕ್ರೂಟ್ಮೆಂಟ್ ಆದರೂ ಕೂಡ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಅಂತಕ್ಕಂಥದ್ದು ತುಂಬ ಜನರ ಒಂದು ಮಿಕ್ಸ್ಡ್ ಒಪಿನಿಯನ್ನು. ಸಮ್ವೇರ್ ಈಗ ಏನಾಗುತ್ತೆ, ರಿಕ್ರೂಟ್ಮೆಂಟ್ ಮಾಡೋ ತನಕ ಗೆಸ್ಟ್ ಟೀಚರ್ ತೊಗೊಳ್ಳೇಬೇಕಾಗುತ್ತೆ. ಈಗ ರಿಕ್ರೂಟ್ಮೆಂಟ್ ಮಾಡಿ ಒಂದಷ್ಟು ಜನ ಅದು ಫಿಲ್ ಆಗ್ತಾ ಏನಾಗುತ್ತೆ, ಸೊ ಅತಿಥಿ ಶಿಕ್ಷಕರ ಒಂದು ಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ. ಇದು ಯಾವಾಗಪ್ಪ ಅಂದರೆ ಕಾಲಕ್ಕೆ ನೇಮಕಾತಿ ಮಾಡಿದ್ರೆ. ಸೊ ಹಾಗಂತ ಹೇಳಿ ಈಗ ಅವರು ಹೇಳಿರೋ ಪ್ರಕಾರವಾಗಿ ಒಂದೇ ಸಲ ಅಂತೂ 50,000 ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಹೇಳಿದ್ದಾರೆ ಈಗ. ಬಟ್ ತುಂಬ ಜನರು ಕನ್ಫ್ಯೂಸ್ ಏನಪ್ಪ ಅಂದರೆ ಈಗ GPT ಮಾಡ್ತಾರೋ ಇಲ್ಲ HSTR ಮಾಡ್ತಾರೋ ಇಲ್ಲ PST ಅಂತೂ ನಮ್ಮ ಸ್ಟೇಟಲ್ಲಿ ಮಾಡೇ ಇಲ್ಲ, ತುಂಬ ವರ್ಷಗಳಾಗಿಬಿಟ್ಟಿದೆ. HSTR ಕೂಡ ತುಂಬ ವರ್ಷಗಳಾಗಿದೆ ಕಾಲ್ಫರ್ ಮಾಡಿ. ಯಾವುದನ್ನು ಮಾಡ್ತಾರೆ ಅಂತಕ್ಕಂಥದ್ದು ತುಂಬ ಕ್ಯೂರಿಯಸ್ ಆಗಿದ್ದಾರೆ ಈಗ. ಹಾಗಾಗಿ ಸಾಧ್ಯವಾದಷ್ಟು ಬೇಗ ಈಗ ಸೊ ಒಂದು ಸ್ಟೇಟ್ ಗೌರ್ಮೆಂಟ್ ಇದೆ ಏನಿದೆ ಈಗ, ಇದು ಯಾವ ಒಂದು ಪ್ರಕ್ರಿಯೆಗೆ ಚಾಲನೆಯನ್ನು ಕೊಡ್ತಾರೋ ಅಥವಾ ಯಾವ ಒಂದು ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನೇ ಕೈಗೆತ್ತಿಕೊಳ್ತಾರೋ, ಯಾವ ಡಿವಿಷನ್ಗೆ ಯಾವ ವಿಭಾಗಕ್ಕೆ ಕಾಲ್ಫರ್ ಮಾಡ್ತಾರೋ ಅದನ್ನು ಕಾದು ನೋಡಬೇಕಾಗಿದೆ ಈಗ. ಸೊ ನೋಡಬೇಕು, ಇವ್ರು ಹೇಳಿದರೆ ಈಗ ಸೊ ಲೆಟ್ಸ್ ಈಗ ಚುನಾವಣಾ ನೀತಿ ಸಮಿತಿ ಎಲ್ಲವೂ ಕಂಪ್ಲೀಟ್ ಆದ ನಂತರದಲ್ಲಿ ಇವರ ಹೇಳಿಕೆಗೆ ಪೂರಕವಾಗಿ ಏನೆಲ್ಲ ಪ್ರಿಪ್ರೇಷನ್ ಆಗುತ್ತೆ ಅಥವಾ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಇದು ನಾನು ಹೇಳಿದ್ದು ಯಾವುದೂ ಸುಳ್ಳಲ್ಲ ಇಲ್ಲಿ. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು ಜೀ ಕನ್ನಡ ನ್ಯೂಸಲ್ಲಿ ಅವ್ರು ಏನು ಹೇಳಿದ್ರು ಅದನ್ನು ಇಲ್ಲ ನಿಮ್ಗೆ ಹೇಳಿದ್ದೀನಿ. ಯಾಕಂದರೆ ಅದನ್ನು ಯಥಾರ್ಥವಾಗಿ ವಿಡಿಯೋ ಹಾಕ್ಲಿಕ್ಕಾಗಲ್ಲ, ಅದು ತೊಂದರೆ ಆಗುತ್ತೆ. ಡಿಸ್ಕ್ರಿಪ್ಷನ್ ಇಲ್ಲದೆ ನಿಮಗೆ ಅಲ್ಲಿ ಚೆಕ್ ಮಾಡಿ. ಯಾಕಂದರೆ TETಗೆ ಸಂಬಂಧಪಟ್ಟಂಥ ಹಲವಾರು ಲಿಂಕ್ಸು ನಿಮಗೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇದೆ. ಸೈಕಾಲಜಿ ಕ್ಲಾಸಸ್ ಆಗಿರ್ಬೋದು, ಸೋಷಿಯಲ್ ಸೈನ್ಸ್ ಕ್ವಶನ್ ಪೇಪರ್ ಬಿಡಿಸಿರ್ತಕ್ಕಂಥ ಕ್ಲಾಸಸ್ ಆಗಿರ್ಬೋದು, ಮತ್ತು ಸೈಕಾಲಜಿಯ ಪೆಡಾಗಜಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಬಿಡಿಸಿರೋದಾಗಿರ್ಬೋದು, ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಬಿಡಿಸಿರ್ತಕ್ಕಂಥ ವಿಡಿಯೋಗಳಾಗಿರ್ಬೋದು, ಹೀಗೆ ಹಲವಾರು ವಿಡಿಯೋ ಸರಣಿಗಳ ಒಂದು ಲಿಂಕ್ಸನ್ನು ಕೊಟ್ಟಿದ್ದೀನಿ ನಾನು ಡಿಸ್ಕ್ರಿಪ್ಷನ್ನಲ್ಲಿ. ಸೊ ಈ ಒಂದು ಸುದ್ದಿಯನ್ನು ಜೀ ಕನ್ನಡ ವಾಹಿನಿ ಏನು ಹೇಳಿದ್ರು ಅದನ್ನು ನೋಡೋದ್ರ ಜೊತೆಗೆ ಸಾಧ್ಯವಾದಷ್ಟು ಇರತಕ್ಕಂಥ ಎಲ್ಲ ಲಿಂಕ್ಸನ್ನು ಕ್ಲಿಕ್ ಮಾಡಿ ಒಂಚೂರು ವಾಚ್ ಮಾಡಿ. ನಿಮಗೆ ಅಪ್ಕಮಿಂಗ್ TET ಎಕ್ಸಾಮಿನೇಷನ್ಗೆ ಯೂಸ್ ಆಗ್ತಕ್ಕಂಥ ಒಂದಷ್ಟು ಕಂಟೆಂಟ್ ಓರಿಯೆಂಟೆಡ್ ಕ್ಲಾಸಸ್ ಅಲ್ಲಿ ಮಾಡಿದ್ದೀನಿ ನಾನು. ಸೊ ದಯಮಾಡಿ ತಪ್ಪದೆ ವಾಚ್ ಮಾಡಿ. ಸೊ ಇಷ್ಟು ಹೊತ್ತು ಈ ಸುದ್ದಿಯನ್ನು ನೀವು ಕೇಳಿಸ್ಕೊಂಡಿದ್ದಕ್ಕೆ ಅಥವಾ ನೋಡೋದಕ್ಕಾಗಿ ನಿಮಗೆಲ್ಲ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.